ಫೋನ್ ಹೊಡೆದಾಕ್ಬಿಟ್ಟಿದ್ದಾನೆ. ಯಾಕೋ ಬಿರ್ಸಿಂಗ್ ಎದ್ದು ಇಲ್ಲಿ ಮಡ್ರಾಗೈತಿ ಬಿಡ ಬಾ ಬೇಗ ಬರು. ಅಯ್ಯೋ ಎಲ್ಲ ನೋಡಿಲ್ಲ. ಕಾರ್ ಸೀಟ್ ಹಾಕ್ಸ್ಕೊಂಡವ್ರೆ. ಇದೇ ಸೀಟ್ ನ ಆಲ್ಟ್ರೇಷನ್ ಮಾಡೋಣ ಅನ್ಕೊಂಡೆ. ಕಾರ್ ಸೀಟ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ, ಅದು ಸ್ವಲ್ಪ ದೊಡ್ಡದು. ತುಂಬಾ ಇಷ್ಟ ಆಯ್ತು. ನಾನು ನಿಂದು ವಿಡಿಯೋ ನೋಡಿದ್ದೆ ನಾನು. ನಿಜ ಮಾಡ್ಸಿದಾನ ಅಂತ ನಾನು ಶಾಕ್ ಆದೆ ಒಂದ್ಸಲ. ಈ ಕ್ಯೂಟಲ್ಲಿ ಹಿಂಗೂ ಮಾಡಿಸ್ಬೋದಂತ ನಾನು ಅನ್ಕೊಂಡಿದ್ದಿಲ್ಲ ಈ ತರ ಎಲ್ಲ ಮಾಡ್ತಾರ ಅಂದ್ಬಿಟ್ಟು. ಇವಾಗ ಇಲ್ಲಿ ಬಂದ್ಮೇಲೆ ಪರಿಚಯ. ಅವ್ನು ನಮ್ಮ ಸಲ್ಮಾನ್ ಇದನ್ ಗೊತ್ತಾ? ಅವ್ನು ಚೋಟು ಸಲ್ಮಾನ್ ಇದೇ ತರ ಚೋಟ ಹಾಕೊಂಡಿದ್ದಾನಲ್ಲ ಅವನಿಂದ. ಬರ್ರಿ ಇಲ್ಲೇ ಬರ್ರಿ, ಎಲ್ಲ ಫ್ರೀ ಸ್ವಿಮ್ಮಿಂಗ್ ಏನಂತ ಇಷ್ಟು ಪಿಂಕ್ ಚೇರ್ಬೇಕಾ ಯಾರಾದ್ರು ನೋಡಿದ್ರ ಯೋಗರು? ಥೈಲ್ಯಾಂಡ್ ತಲಿ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಿ. 4 ವರ್ಷ ಹಂಗೆ ಹೆಂಗ್ ಕಟ್ ಮಾಡೋದು ತೋರ್ಸ್ಕೊಡ್ತೀನಿ. ಸ್ಟಿಕ್ಕರ್ ಕಟ್ಟಿಂಗ್ ಹೆಂಗ್ ಮಾಡ್ತಾರೆ ನೋಡಿ. ಸುತ್ಕೆತ್ ಹೊಡಿಯೋದು, ನಿಧಾನಕ್ಕೆ ಹೊಡಿತಾರ, ಜೋರಾಗಿ ಹೊಡೆದ್ರೆ ಫೋನ್ ಹೊಡ್ಬೇಕು. ಮತ್ತೆ ಸೌಂಡ್ ಬರುತ್ತೆ ರಪ್ ಅಂತ. ಓಕೆ, ಎಡಿಟ್ ಮಾಡ್ತಾರೆ. ಎಡಿಟಿಂಗ್ ಇಕ್ತಾರೆ ಸೌಂಡಿಂಗ್. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 4800. ನೀನೇ ಸ್ಪಾನ್ಸರ್. ಈರುಳ್ಳಿ ತಗೊಳಕ್ ಕಾಸಿದಾವೆ, ಅವ್ನು ಕೊಡ್ತಾರೆ. ವಾವ್, ಯಾವಾಗ ತಗೊಂತೀಯಾ? ತಗೊಂತಿಲ್ಲ, ಸ್ವಲ್ಪ ಇದಾಗ್ಲಿ ಟೈಮ್. ಓಕೆ. ಕ್ಲಚ್ ಜಾಸ್ತಿ ಮೇಂಟೈನ್ ಮಾಡ್ಬೇಕು. ಓಕೆ. ನಮಸ್ಕಾರ ಬೆಂಗಳೂರು ಅಂತ. ನನ್ನ ಮಾರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತೇನಪ್ಪ ಕೆಲ್ಸ ಅಂದ್ರೆ, ಇವತ್ತಿಲ್ಲ ನನ್ಗೆ ಏನು ಕೆಲ್ಸ ಇಲ್ಲ, ರಜಾ ಹಾಕ್ಬಿಟ್ಟಿದೀನಿ. ಏನಕ್ಕಾದ್ರೆ ವೀಕ್ ಆಫ್ ಇರುತ್ತಲ್ಲ, ವಾರದಲ್ಲಿ ಒಂದಿನ ವೀಕ್ ಆಫ್ ತಗೊಬಹುದು, ಯಾವಾಗಾದ್ರೂ ತಗೊಬಹುದು. ಸೊ ನಾನು ಅದಕ್ಕೆ ಇವತ್ತೇ ತಗೊಂಡ್ಬಿಟ್ಟೆ ವೀಕ್ ಆಫ್. ಸೊ ನನ್ನ ಫ್ರೆಂಡ್ ಫೋನ್ ಮಾಡಿದ ಬೀರ್ ಸಿಂಗ್ ಅಂತ, ನೀವು ಅವ್ರನ್ನ ನೋಡಿರ್ತೀರ ಅನ್ಸುತ್ತೆ. ಅವ್ನ್ ಫೋನ್ ಮಾಡಿ ಕರ್ದ, ಬೆಳಗ್ಗೆ ಎಲ್ಲಿದ್ಯಾ ಅಂತಂದ. ನಾನು ಇಲ್ಲೇ ಮನೇಲೇ ಇದೀನಿ ಅಂತಂದೆ. ಹೌದಾ, ಇವತ್ ಕೆಲ್ಸಕ್ಕೆ ಹೋಗಲ್ವಾ ಅಂತ ಹೇಳಿದ. ಇಲ್ಲ, ನಾನು ಇವತ್ ಕೆಲ್ಸಕ್ಕೆ ಹೋಗಲ್ಲ, ರಜಾ ಹಾಕಿದೀನಿ ಅಂತಂದೆ. ಅದಕ್ಕೆ ಹೌದಾ ಸರಿ ಬಾ, ಸ್ವಲ್ಪ ವಿಡಿಯೋ ಮಾಡಕ್ ಹೋಗೋಣ ಅಂತ ಹೇಳಿದಾನೆ. ಸೊ ನಮ್ ಫ್ರೆಂಡ್ ಒಂದು ಅಂಗಡಿ ಇದೆ, ಅಲ್ಗೋಗಿ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀರಿ, ಯಾವ ತರ ಬರುತ್ತೆ, ಏನ್ ಬರುತ್ತೆ, ಎಷ್ಟು ಅವರ್ ತಗೊಂತೀರಿ, ಎಲ್ಲಾ ಪ್ರಾಸೆಸ್ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ನೋಡ್ಕೊಳ್ಳಿ ನೀವು. ಬೆಳ್ಬೆಳಗ್ಗೆನೆ ಎಲ್ಲ ಆಯ್ತು 11 ಗಂಟೆ. ಅಯ್ಯೋ, ನನ್ಗೆ ಇದು ಬೆಳ್ಬೆಳಗ್ಗೆ ತರನೇ 11 ಗಂಟೆ ಎಲ್ಲ. ಸೊ ಆದಷ್ಟು ಲಾಸ್ಟ್ ವರ್ಗು ನೋಡಿ, ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಬಾಯ್, ಲೆಟ್ಸ್ ಗೋ. ಮಗ ಮನೇಲಿ ಇದ್ದಾನೆ ಅನ್ಕೊಂಡ್ರೆ, ನೋಡಿ ಇಲ್ಲಿದ್ದಾನೆ. ಏನೋ ಲವ್ ನಿನ್ ಲವ್, ಯಾಕೋ ಫುಲ್ ಬಿಸಿನೇನೋ? ಎದ್ದ ನಾಟಕ ಮಾಡ್ತಾ ಇದ್ದೀನಿ, 100% ನಾಟಕ. ನಿನ್ ಕ್ಯೂಟ್ ಎತ್ಕೊಳ್ಳೋ, ಯಾಕೋ? ಬಾರಲು ಸುಮ್ನೆ ಗಾಡಿಯಲ್ಲಿ ಹೋಗ್ಬೋದು, ಡೈಲಿ ಓಡಾಡ್ಬೇಕ್ಲೆ ನೀನ್. ನೋಡದ ನಾಟಕ ಮಾಡ್ಬೇಡ, ಕೊಡ. ಯಾಕೋ ನಿನ್ ಕ್ಯೂಟ್ ಅಲ್ಲಿ ಹೋಗೋಣ, ಬರ ಅಲ್ಲಿ ನಿಲ್ಸಿದೆ. ಗ್ಯಾಸ್ ನಾನು ಹಾಕ್ತೀನಿ, ಬರ. ನಾನ್ ಹಾಕ್ತೀನಿ ಗ್ಯಾಸ್ ಹಾಕ್ತೀನಿ ಅಂದ್ರೆ ಬೇಡ ಅಂತೀಯಲ್ಲೋ. ಟ್ರಾಫಿಕ್ ಏನ್ ಅಷ್ಟೊಂದು ಇದಿಲ್ಲ. ಸೊ ಬಂದಿದ್ದೀರಿ ಇಲ್ಲಿ ಅಂಗಡಿ ಹತ್ರ. ನೋಡಿ, ಈ ತರ ಫೋನ್ ಕಂಟೆಂಟ್, ಫೋನ್ ಹೊಡೆದಾಕ್ಬಿಟ್ಟಿದ್ದಾನೆ. ಯಾಕೋ ಬಿರ್ಸಿಂಗ್ ಎದ್ದೋಳ, ಸಾಕ್ಬಿಡ ಹೋದ್ರೋಗ್ಲಿ. ಇನ್ನೇನ್ ಮಾಡ್ತೀಯ? ನಾನ್ ತಗೊಳ. ಇವಾಗ ನಾವು ಒಂದ್ ಫೋನ್ ಕಂಟೆಂಟ್ ಮಾಡ್ಬಿಟ್ಟು ಬರ್ತಾ ಇದೀರಿ ಈ ಕಡೆ. ಏನೋ ಬಿರ್ಸಿಂಗ್ ಕೈಯೆಲ್ಲ ಹೊಡೆದಾಕೊಂಡಿರೋ ಫೋನ್ ಎಲ್ಲ ಹಿಡ್ಕೊಂಡಿದ್ಯಲ್ಲ, ಯಾಕೋ? ಇಷ್ಟೊಂದು ಕೋಪ ಏನೇನ ನಿನ್ಗೆ? ಫೋನ್ ಹೊಡೆದಾಕ್ಬಿಟ್ಟಿದ್ಯಲ್ಲ. ಬಾರ, ನಾನೇ ಕೊಡ್ತೀನಿ ಕಡಿಮೆ ರೇಟ್ಗೆ. ಬಾರ, ಇಲ್ಲೇ ನೋಡು, ಇದು ಬಂದ್ಬಿಟ್ಟು ಚಿಕ್ಕತೋಗೂರ್ ರೋಡು. ಓಕೆನಾ? ಇದೇ ರೋಡಲ್ಲಿ ಬಂದ್ರೆ ಒಂದ್ ಫ್ರೆಂಡ್ ಅಂಗಡಿ ಇದೆ, ಮಸ್ತಾಗಿ ತಗೊಂಬೋದು. ನೋಡಿ, ಮಾಡ್ತಾ ಇದ್ಯಾ? ಗುದ್ದು ಇವಾಗ ಇವನ್ ಗುದ್ಬಿಡ್ತಾ ಇದ್ದ. ಬಿಡು, ಬೇಜಾರೇ ಆಯ್ತು. ಫ್ರೆಂಡ್ ಅಂಗಡಿ. ಗುರು, ಏನ್ ಪ್ರೈಸ್ ಇದೆ ಗುರು ಫೋನ್ದು? ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 4800 rupees ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಏನೇನ್ ಕೊಡ್ತೀರಾ ಇದ್ರ ಜೊತೆಲಿ ನೀವು? ಆಕ್ಚುಲಿ ನಾನು ಈ ಫೋನ್ಸ್ ಹೇಳಿ ಬೇಗ ಹೇಳಿದ್ರೆ ಹೋಗುದಾ? ಗುರು, ಏನ್ ಮಿಷಿನ್ ಅದು? ಬಿದ್ದೈತ್ ನೋಡು. ಸ್ಕ್ರೀನ್ ಕಟಿಂಗ್ ಮಿಷಿನ್, ಸ್ಕ್ರೀನ್ ಗಾರ್ಡ್ ಕಟಿಂಗ್ ಮಿಷಿನ್. ಮಸ್ತಾಗಿ ವರ್ಕ್ ಆಗುತ್ತೆ. ಹಂಗೆ ಹೆಂಗೆ ಲೈಕ್ ಹೆಂಗ್ ಬೇಕಾದ್ರೆ ಕಟ್ ಮಾಡ್ಬೋದು. ನೀನ್ ಸ್ಕ್ರೀನ್ ಫೋನ್ ಇಟ್ಬಿಟ್ಟು ಹೆಂಗ್ ಬೇಕಾದ್ರೆ ಕಟ್ ಫೋನ್ ಇಕ್ಬೇಕಾ? ಫೋನ್ ಇಕ್ಕಿಲ್ಲ ಅಂದ್ರೆ ಮಾತ್ರ ಬರುತ್ತೆ ಲಾಸ್ಟ್ ಅಲ್ಲಿ. ನೀ ಫೋನ್ ಆಗ್ಲಿ ಹೊಡೆದಾಗ್ದಿಲ್ಲ ಅದೇ ತರನಾ? ಏನು ಅಷ್ಟೊಂದು ಕೋಪ ಅಷ್ಟೇ. ಏನು ಈಸಿನಾ ಗುರು ಇದು ಹಾಕೋದು? ಹೆಂಗೆ ಈಸಿನೇನಾ? ಓಕೆ, ಇದು ಈ ತರ ಸೂಪರ್ ಆಗಿದೆಯಲ್ಲ ಗುರು.
ಮೇಲಿಂದ ಒಂದ್ ಸೈಡ್ ಅಷ್ಟೇನಾ? ಬ್ಲೇಡ್ ಹಾಕ್ಬಿಟ್ಟು ತೆಗಿಬೇಕು. ಕೆಲ್ಸಕ್ಕೆ ಹೋಗಿಲ್ಲನಾ? ಕೆಲ್ಸ ಡೈಲಿ ಮಾಡ್ತೇವೆ ಬೇಜಾರ್ಲೆ. ಇದೇನ ಮತ್ತೆ ಇದು ಸುಮ್ಮನೆ ಕೆಲಸ, ಟೈಮ್ ಪಾಸ್. ಇದು ಯೂಟ್ಯೂಬ್ ಟೈಮ್ ಪಾಸ್. ಯೂಟ್ಯೂಬ್ ಟೈಮ್ ಪಾಸ್ ಅಲ್ಲ, ಬ್ಲಾಗಿಂಗ್ ಟೈಮ್ ಪಾಸ್. ಅದಲ್ಲೇ ಮೇಲೆ ಸ್ಟಿಕ್ಕರ್ ಗುರು ಕಿತ್ತಾಕ್ಬೇಕಾ? ಇದು ಓಕೆ. ಬ್ಲೇಡ್ ಹಾಕಿ ಹಿಂಗ್ ತೆಗ್ರೆ ವಾವ್. ಇದು ಹೊಡೆದೋಗಲ್ವಾ? ಹಿಂಗೆ ತೋರ್ಸಿ. ಕಬ್ನಾನೇ ಇದ್ ಮಾಡೋದ್ರೆ ಹೊಡೆದೋಗಲ್ಲ ಅಂದ್ರೆ ನಿಮ್ಗೆ ಆತರ ಕುಕ್ಕಿದ್ರೆ ಹೊಡೆದೋಯ್ತದೆ. ನೀನಾಗ್ಲೇ ಕುಕ್ಕಿದ್ರಲ್ಲ ಆತರ. ಅದೆಲ್ಲ ಇದ್ರಲ್ಲಿ ಮಾಡ್ತಾರ ಗೊತ್ತಾ, ಸುತ್ಕೆ ಹೊಡಿಯೋದು, ನಿಧಾನ ಹೊಡಿತಾರ. ಜೋರ ಹೊಡ್ರೆ ಫೋನ್ ಹೊಡೆದೋಗುತ್ತೆ. ಮತ್ತೆ ಸೌಂಡ್ ಬರುತ್ತೆ ರಪ್ 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 ಅಂತ. ಓಕೆ, ಎಡಿಟ್ ಮಾಡ್ತಾರೆ. ಎಡಿಟಿಂಗ್ ನಲ್ಲಿ ಇಕ್ತಾರೆ ಸೌಂಡಿಂಗು. ಓಕೆ, ಹಂಗೆ. ಈಗ ನೀನ್ ಇದ್ರಲ್ಲಿ ಯಾವ್ದ್ರಲ್ಲಿ ಹೊಡಿತೀಯ ಗುರು ಹಂಗಾದ್ರೆ? ಅದಕ್ಕೊಂದು 50 ರೂಪಾಯಿ ಸುತ್ಕೆ ತಗೋಬಂತ ಸುಮ್ನೆ ಇರಲ್ಲ. 100 ರೂಪೀಸ್ ಅಷ್ಟೇ. ಸೂಪರ್. Vivo V40. Vivo V40 ಇದು ಹೆಂಗ್ ಕಟ್ ಮಾಡೋದು ತೋರ್ಸ್ಕೊಡ್ತೀನಿ. ಸ್ಟಿಕ್ಕರ್ ಕಟ್ಟಿಂಗ್ ಹೆಂಗ್ ಮಾಡ್ತಾರೆ ನೋಡಿ. ಬರೋಂತ ಇರುತ್ತೆ ಅವಾಗ ಅಂದ್ರೆ ಅದು ಕಾಮನ್. ಸ್ಟಿಕ್ಕರ್ ನ ಹಿಂಗ್ ಕ್ಲೀನ್ ಆಗಿ ಫಿಟ್ ಮಾಡ್ಬಿಟ್ಟು ಇಲ್ಲಿ ಮಾಡಲ್ ಇರುತ್ತೆ, ಇಲ್ಲಿ ಹೊಡಿಬೇಕು, ಅಲ್ಲಿ ತೋರ್ಸಲ್ಲಿ, ಅಲ್ಲಿ ತೋರ್ಸ್ಬೇಕು. ಇಲ್ಲಿ ಇರ್ಬೋದು ಮೊಬೈಲ್ ಫೋನು ಕ್ಲಿಕ್ ಮಾಡ್ಬೇಕು. ಅದಾದ್ಮೇಲೆ ಯಾವ್ದೋ ಮಾಡಲ್ ವಿವೋ V40. Vivo V40 5G ನೇನೋ. ಸೊ ಹಿಂಗಾದ್ಮೇಲೆ ಫುಲ್ ಸ್ಕ್ರೀನ್ ಗೇಸು ಇಲ್ಲ ಫ್ರೆಂಡ್ಲಿ ಅಂತ ಇದೆ. ಇಲ್ಲಿ ಏನೇನೋ ಬರ್ದಿದ್ದಾರೆ, ನೋಡ್ಕೊಬೋದು ನೀವು. ಸೊ ಅದಾದ್ಮೇಲೆ ಫ್ರಂಟ್ ಸ್ಕ್ರೀನು, ಫ್ರಂಟ್ ಬ್ಯಾಕ್ ಮೇಟ್ ಕ್ಯಾಸು, ಬ್ಯಾಕ್ ಫಿಲ್ಮ್ ಅಂತ ಇದೆ. ಫುಲ್ ಬೇಕೇನದ? ಫುಲ್ ಬೇಕಂತೆ. ಸೊ ಫುಲ್ ನ ಕ್ಲಿಕ್ ಮಾಡ್ಬಿಟ್ಟು ಫೋನೇ ಇಲ್ಲ ಅಂತ ಅವನ ಹತ್ರ ಕಟ್ಟಿಂಗ್ ಮಾಡ್ತಿದ್ರೆ ಕನ್ಫರ್ಮ್ ಕೊಟ್ಬಿಟ್ಟು. ಸೊ ನೋಡಿ ಈ ತರ ಕಟ್ಟಿಂಗ್ ಆಗುತ್ತೆ, ನಿಧಾನ. ಸೊ ನೋಡಿ ಹಿಂಗೆ ಆಟೋಮೆಟಿಕ್ ಕಟ್ ಆಗುತ್ತೆ. ನಾವ್ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಮಸ್ತ್ ಕಟ್ ಆಗುತ್ತೆ ಆಟೋಮೆಟಿಕ್. ನೋಡಿ ಮಸ್ತ್ ಆಗಿದೆ. ಫೋನ್ ಅಲ್ಲಿ ನನ್ ಕೈ ಕೊಟ್ಟ ಫೋನು. ನೋಡಿ ಮಸ್ತ್ ಕಟ್ಟಿಂಗ್ ಆಗ್ತಿದೆ. ಇಲ್ಲಿ ಬಂದ್ಬಿಟ್ಟು ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಕಟ್ಟಿಂಗ್ ಅಂತಾನೆ ಬರ್ತಾ ಇದೆ. ಏನಂತ ಹೇಳು, ಟೆಕ್ನಾಲಜಿ ಅಂತ. ಓಕೆ, ಇನ್ನೊಂದ್ಸತಿ ಹೇಳು ಏನಂತಾರೆ ಇದನ್ನ. ಟೆಕ್ನಾಲಜಿಯಾ ಅಷ್ಟೇ. ನೋಡಿ ಆಟೋಮೆಟಿಕ್ ಕಟ್ ಆಗುತ್ತೆ. ಗುರು ಈ ಸ್ಟಿಕ್ಕರ್ ಅಲ್ಲಿ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಗುರು ಒಂದ್ ಕಟ್ಟಿಂಗ್ ಗೆ? 150-200. ನೋಡಿ ರೇಟ್ ನೋಡಿ. ಇಲ್ಲ ಮೊಬೈಲ್ ಫೋನ್ ಮಾಡಲ್ ಮೇಲೆನಾ ಇಲ್ಲಾಂದ್ರೆ ಹೆಂಗೆ? ಟ್ಯಾಪ್ ತಂದ್ರೆ ದೊಡ್ಡದಾಗುತ್ತೆ. ಇಷ್ಟೆಲ್ಲ ತಂದ್ರೆ ಕಾಮನ್ ಪ್ರೈಸ್. ಎಷ್ಟು ಇಷ್ಟೆಲ್ಲ ತಗೊಂಡ್ಬಂದ್ಬಿಟ್ಟು ನೀನು ಒಂದೇ ರೇಟ್ ಅಂತಂದ್ರೆ ಇಲ್ಲ. ನಾನು ಹೇಳಿದ್ದೇನ್ ಗೊತ್ತೇನೋ, ಇವಾಗ ಲೈಟ್ iPhone 16 Pro Max ಇಲ್ಲ Samsung S25 Ultra ಅಲ್ಲ, ಹೈ ಕಾಸ್ಟ್ಲಿ ಇದು ಬಂದ್ಬಿಟ್ಟು ಎಲ್ಲದಕ್ಕೂ ಸೇಮೇನಾ? ನೀನು 150 1 ಕೋಟಿ ಫೋನ್ ಟೆಸ್ಲಾ ತಗೋಬಾ, ಅದೇ ರೇಟ್. ಫೋನ್ ರೇಟ್ ಜಾಸ್ತಿ ಇರ್ಬೋದು, ಇದ್ರ ರೇಟ್ 150-200 ಅಷ್ಟೇ. ಪರವಾಗಿಲ್ಲ, 150-200 ಅಷ್ಟೇ. ಸೂಪರ್ ಆಗಿದೆ ನೋಡಿ. ಇದು ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. Vivo V40 ಇವಾಗ ಇದನ್ನ ಹೆಂಗ್ ಹಾಕೋದಂತ ತೋರ್ಸ್ಕೊಡ್ತೀನಿ ಬನ್ನಿ. ಸರಿ ಬಿರ್ಸಿಂಗ್ ತಗೊಂಡಲ್ಲ ಫೋನು, ಸರಿ ಹೋಗು. ಏನೋ ಅದೆಲ್ಲ ಫ್ರೀ ಇರೋದು. ಇನ್ನೊಂದು ಇನ್ನೊಂದು ಇಯರ್ ಫೋನು ಮತ್ತೆ ಸ್ಕ್ರೀನ್ ಗಾರ್ಡ್ ಕೊಡ್ತಾರೆ. ನಿನ್ನ ಅದು ಸ್ಪೀಕರ್ ಎತ್ಕೊಂಡು ಹೋದ್ರೆ ಇದೆಲ್ಲ ಹಾಕಕ್ ಬರುತ್ತೆ ನಾವು. ಬಾರಲ್ಲ ಅಂದ್ರೆ ಕುತ್ಕೋಬೇಕಾ? ಕ್ಲೀನ್ ಆಗಿ ಯಾಕೋ ಹಂಗ್ ತೆಗಿತಿದ್ದಲ್ಲಿ. ನೋಡ್ ಗುರು ಬಿರ್ಸಿಂಗ್ ಏನೇನ್ ಬರುತ್ತೆ, ಇನ್ನೇನೇನ್ ಬರುತ್ತೆ ನಿನಗೆ? ಅದು ಆಮೇಲೆ ಅಷ್ಟೇನಾ? ಮಲ್ಕೊಳೋದು ಕೋಪರೇಟ್ ಬಿಡ್ತೀವಿ. ಬಟ್ಟಿಗೆ ಕೊಡ್ತೀನಿ. ಲಾ 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 ಏನ ಚಂದ್ರಮುಖಿ ತರ ಕಾಣಿಸ್ತಿದೆಯಲ್ಲ. ಇದು ಯಾಕಲಾ ಕಾಸು ಕೊಟ್ಬಿಟ್ಟ. ಏನ್ ಕಾಸು? ನಿನ್ Vivo V40 ಇಲ್ಲೇ ಮಾಡದ್ನಲ್ಲ ನಾನು. ಬೇರೆ ಈ ಜೋಗರ್ ತೆಗ್ದ್ಬಿಡ ಕಿತ್ಬಿಡ. ಹಿಂಗೆ ಮಸ್ತಾಗಿ ಕ್ಲೀನ್ ಆಗಿ ಆಗ್ತಿದೆಯಲ್ಲ ಬ್ರಷಿಂಗ್. ನೀನು ಏನೋ ಬ್ರಷಿಂಗ್ ನಿಂತ್ಕೊಂಡು ಹಾಕ್ದಲ್ಲ. ಅಂಗಡಿ ಎಲ್ಲ ಬೇರೆ ಕಡೆ ಎಲ್ಲ ಮಸ್ತಾಗ ಕ್ಲೀನ್ ಆಗಿ ಕುತ್ಕೊಂಡ್ಬಿಟ್ಟು ಹಾಕ್ತಾರೆ. ನೀನ್ ಹಂಗೆ ಹಾಕ್ಬಿಟ್ಟೆ. ಕೂತಿದ್ದೀನಲ್ಲ ನಾನು. ಅಲ್ಲ ಟೇಬಲ್ ಮೇಲೆ ಕೂತ್ ಮಾಡ್ತಾರಲ್ಲ, ನೀನ್ ಹಂಗೆ ಕೈಲಿ ಇಟ್ಕೊಂಡೆ ಮಾಡ್ಬಿಟ್ಟಲ್ಲ. ಹಂಗೆ ಟೇಬಲ್ ಹಿಡಿದಿರ ಮಸ್ತಾಗಿ ಮಾಡಿದ್ಯಲ್ಲ ಅಂತ ಅಂತೀಯ? ಮಾಡ ಮಸ್ತಾಗಿ ಮಾಡ್ತಾ ಇದೆಯಲ್ಲ ನೀನ್. ಸೀರಿಯಸ್ಲಿ
ಇನ್ನು ಎಷ್ಟು ದಿನವರೆಗೂ ಅದು ತೆಗಿಯಲ್ಲ ನೀನು? ಇನ್ನ ಇದು ಅರ್ಧವರೆಗೂ ತೆಗಿಯಲ್ಲ ಕಣಲೆ. ಅದು ಅರ್ಧೋಗೋದಿಲ್ಲಲ್ಲೋ 4-5 ವರ್ಷವರೆಗೂ ಗೊತ್ತಾಗಲ್ಲ ಹಂಗಂತ್ಯ? ಅಷ್ಟೇ. ಬಟ್ ನಾನು ಹಾಕೊಂಡಿದ್ದೀನಿ ಅಂದ್ರೆ ಇನ್ನೂ ಅರ್ಧೋಗಿಲ್ಲಪ್ಪ ಇವ್ರಿಗೂ. ಸ್ವಲ್ಪ ಕ್ರಾಸ್ ಆಗಿದೆ, ಅಷ್ಟೇ ಮಾಡ್ಕೋಬಹುದು. ಹಿಂಗ್ ತೆಗಿತಾ ಆಗ್ತಾ ಇದ್ರೆ ಗಮ್ ಹೋಗಲ್ಲೇನೋ? ಹೋಗ್ಲಿ ಬಿಡು, ಇನ್ನೊಂದು ಹಾಕ್ಸೋಣಲ್ಲಿ. ಫ್ರೀ ತಾನೆ ಅಂತೀಯ? ಹಾಕ್ಕೊಟ್ಟು ಇಲ್ಲೇ ಎಷ್ಟಪ್ಪ ಕೊಟ್ಟೆ ನೀನು? 1 ರೂಪಾಯಿನೂ ಕೊಟ್ಟಿಲ್ಲ. 4,000 ಪೇ ಮಾಡಿಲ್ಲ. ಫಿಟ್ ಮಾಡ್ಬಿಟ್ರ? ಫಿಟ್ ಮಾಡಕ್ ಕ್ಲೀನ್ ಆಗಿ ಬಿರ್ಸಿಂಗ್ ಬೀಟ್ ಮಾಡ್ಬಿಟ್ಟಿಲ್ಲ, ಹಾಕಲ್ಲ ಕಣ, ಹಂಗೆ ಹಾಕ್ತೀನಿ. 4 ದಿನ ಬಿಟ್ರ ಇಲ್ಲ 4 ವರ್ಷ ಬಿಟ್ಬಿಟ್ರೆ ಅಂಟ್ಕೊಬಿಡುದು ಹಂಗೆ. ಯಾವ್ದ್ರಲ್ಲಿ ಬಿಡುತ್ತೆ 4 ವರ್ಷ ಹಂಗೆ? ಇಲ್ಲಿದಲ್ಲ ಇದು ಗುಹೆ, ಅದ್ರಲ್ಲಿ ಹಾಕಿ ಬಿಟ್ಬಿಟ್ರೆ 4 ವರ್ಷವರೆಗೂ ಏನು ಮಾಡಂಗಿಲ್ಲ ಹಂಗೆ. ಬಟ್ ಸೆಟ್ ಆಗಿಲ್ಲ ಬಿರ್ಸಿಂಗ್. ಯೆಲ್ಲೋ ಕಲರ್ ಅದು, ನಿನ್ ಫೋನ್ ಬೇರೆ ಕಲರು. ಆರಾಮ್ ನಮ್ಗೆ ಆಯ್ತು. ನಿನಗೆಲ್ಲ ಇಷ್ಟ ಆಗಿದೆ ನನ್ ಸೆಟ್ ಆದ್ರೆ ಸಾಕು. ಹಂಗಂತ್ಯಾ? ಅಷ್ಟೇ. ಆಗ್ಲೇ ಬ್ಲೋರ್ ಲೀಟೇ ಮಾಡಲ್ಲ ನಾನು ಅಂತಿದ್ದೆ. ಸೋತೋದೆ ತಾನೆ ಒಟ್ನಾಗೆ? ಸೋತ ಇಲ್ಲ ಕರೆಕ್ಟ್ ನಿಯತಿಗಳು. ಹಾ ಕರೆಂಟ್ ಇರ್ಲಿಲ್ಲ ಆಗ್ಲೇ ಅಲ್ಲ, ಪೌಚಲ್ಲಿ ಹಂಗೆ ಇಕ್ತೀನಿ 4 ವರ್ಷವರೆಗೂ ಹಂಗೆ ಇಕ್ತೀನಿ, ಏನೋ ಆಗಲ್ಲ, ಆಟೋಮೆಟಿಕ್ ಕುತ್ಕೊಂಡ್ಬಿಡುತ್ತಂದೆ. ಇಡ್ಲಿ ಬಿಡ ಆಯ್ತಲೇ, ಜಾಸ್ತಿ ಹೀಟ್ ಮಾಡ್ಬೇಡ ಅಲ್ಲಿ, ಹಾಗಿದ್ದು ಅಂಟಾಗ್ಬಿಡುತ್ತೆ. ಇಲ್ಲಲ್ವ ಬಟ್ಟೆ ಕೈಲಿ ಒರ್ಸಲ್ಲ ಹೆಂಗೆಲ್ಲ ಅಷ್ಟೇ. ಇಲ್ಲೇ ಬಟ್ಟೆ ಇದೆಯಲ್ಲ, ಯಾಕ ಕಣ್ಕಾಣಲ್ಲೇನೋ? ಒಂದು ಕಟ್ ಮಾಡ್ಬಿಟ್ಟು ಇಲ್ಲಿ ತೆಗೆ, ಇಲ್ಲಿಂದ ಈ ಕಡೆಯಿಂದ. ಸೀರಿಯಸ್ ನೀನ್ ಬಟ್ಟೆ ಇದೆ ಅಂತ ನೋಡಿದಿಲ್ಲೇನೋ? ಕಂಟೆಂಟ್ ಇತ್ತು ಕಣ, ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಬಟ್ ನಿಂಗೆ ಅಲ್ಲಿ ಬಟ್ಟೆ ಇದೆ ಅಂತ ಗೊತ್ತೇ ಆಗಿಲ್ಲ. ಮನೆ ಹತ್ರ ಮಾಡೋಣ ಅಷ್ಟೇ. ಬಟ್ ನಿಂಗೆ ಗೊತ್ತೇ ಆಗಿಲ್ಲ ಬಟ್ಟೆ ಇದೆ ಅಂದ್ಬಿಟ್ಟು. ನಾನೇ ಆಗಲ್ಲ ಇದು. ಸ್ಟ್ಯಾಂಡ್ ತೆಗಿಯೋ ಹೆಂಗೆ? ನಮ್ದೆಲ್ಲ ಆಟೋಮೆಟಿಕ್ ಅಲ್ಲಪ್ಪ. ಏನೋ ಡಿಸೈನ್ ಇದೆ ಬಟ್ಟೆಲ್ಲ, ಟಿ ಶರ್ಟ್ ಅಲ್ಲೆಲ್ಲ ಏನೇನ ಡಿಸೈನ್ ಇಕ್ಕಿದ್ಯಾ? ಸೊ ಎಲ್ಲಿ ಹೋಗ್ಬೇಕಾ ಬಿರ್ಸಿಂಗ್? ಎಲ್ಲಿ ಹೋಗ್ಬೇಕಾ ಊಟಕ್ಕ? ಫೀಲಿಂಗ್ ಎತ್ತಗ ಹೋಗಿ ಸಾಯ್ತಾನ ಅದೀಗ. ಎಲ್ಲಿ ವೀಲಿಂಗ್ ಎತ್ತಿದಾನಂತೆ ನೋಡುಗರು. ಅಯ್ಯೋ ಇಲ್ಲಿ ಸ್ಕಿಡ್ ಆಗುತ್ತೆ ಗಾಡಿ, ಮಳೆ ಬೇರೆ ಬಂದಿದೆ. ನಾವ್ ವಿಡಿಯೋ ಮಾಡೋಷ್ಟರಲ್ಲಿ ಫುಲ್ ಮಳೆ ಬಂದ್ಬಿಟ್ಟಿದೆ. ರಜೆ ದಿನಾನು ನನ್ನ ಮಗ ನೆಮ್ಮದಿಯಾಗಿ ಮನೇಲಿ ಇರಕ್ ಬಿಡ್ತಾ ಇಲ್ಲ ಬಿರ್ಸಿಂಗ್. ಎಲ್ಲೆಲ್ಲ ಓಡಾಡ್ಸಾನೆ. ಗಾಡಿ ಮಾತ್ರ ಕೊಡ್ಸಂದ್ರೆ ಕೊಡ್ಸಲ್ಲ ಓಡ್ಸಕ್ಕೆ. ಬಿರ್ಸಿಂಗ್ ಓಡ್ಸಕ್ ಕೊಡೋ ಯಾಕ ಗಾಡಿ ನಿಂದು ಕ್ಯೂಟ್ ತೋರ್ಸ್ದೆ. ಎಲ್ಲಿ ರೀಟೇಲ್ ಹೋಲ್ಸಲ್ಲ, ಎಲ್ಲಿ ಬ್ರಾಂಡೆಡ್ ಅಂತಂದ್ರೆ ಅದು ಮಾಮೂಲಿ ಯೂಸ್ ಆಗಿರ್ತವೆ. ಯೂಸ್ ಇಲ್ಲ ಅಂತ ರಿಜೆಕ್ಟ್ ಪೀಸ್ ಬರ್ತವೆ. ಯಾವ್ದಲ್ಲ? ಸಂಡೆ ಬಜಾರ್ ಅಲ್ಲ? ಅಯ್ಯೋ ಸಂಡೆ ಬಜಾರಲ್ಲಿ ಹೆವಿ ಓಡಾಡ್ಸ್ಬಿಟ್ಟಿದ್ದ ನಮ್ ಚಿಕ್ಕ ವಯಸ್ಸಲ್ಲಿ. ಸ್ವಾಮಿ ಊಟದ ನೀನೇ ಸ್ಪಾನ್ಸರ್? ಊಟದ ನೀನೇ ಸ್ಪಾನ್ಸರ್? ಈರುಳ್ಳಿ ತಗೊಳ ಕಾಸಿಲ್ಲವೇ ಅವ್ನು ತರ್ತಾರೆ ಯಾರು ಹಂಗೆ? ಸೊ ನೋಡೋಣ, ಮಧ್ಯಾಹ್ನ ಊಟ ಮಾಡಕ್ ಬಂದಿದ್ದೀರಿ. ಇದ್ರಲ್ಲಿ ಫುಡ್ ಹೆಂಗಿರುತ್ತೆ ಏನಿರುತ್ತೆ? ನಾನು ಆಲ್ರೆಡಿ ಬಂದಿದ್ದೀನಿ ಇಲ್ಲಿ ಸುಮಾರು ಸಲ. ಬೇಸಿಂಗ್ ಸ್ಪಾನ್ಸರ್ ಇವತ್ತು ನನಗೆ. ಈರುಳ್ಳಿ ತಿನ್ನಕ ತಗೊಳ ಇಲ್ಲಿ ಈರುಳ್ಳಿ ಕೊಡ್ತೀನಿ ಬಿಡ. ಇಲ್ಲೇ ಅಂದ್ರೆ 4 kg. 4 ಎಷ್ಟು ಬೇಕಷ್ಟೇ. 4 kg ಬೇಕಾ ನಿನ್ಗೆ? 1 kg 80 ರೂಪಾಯಿ ಆದ್ರೆ 4 kg ಎಷ್ಟು? ಯಾವ್ದು ಏನ್ ತಿಂದೆ ಬಿರ್ಸಿಂಗ್? ಅನ್ನ ಸಾಂಬಾರ್ ಬೇಕಾ, ಇದ್ ಬೇಕಾ, ಚಪಾತಿ ಬೇಕಾ? ಬಿರಿಯಾನಿ ಇಲ್ಲ, ಫ್ರೀ ಆಗಿ ತಿನ್ನಕ್ಕೆ ನಿನ್ಗೆ ಬಿರಿಯಾನಿ ಬೇಕಾ? ಹಂಗೆ ಹೇಳು. ಅಲ್ಲಿ ಪರೋಟ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು ಸುಮಾರು ಸಲ ತಿಂದಿದ್ದೀನಿ. ನನಗೆ ಎಲ್ಲೂ ಬೇರೆ ಹೋಟ್ಲಲ್ಲಿ ಪರೋಟ ಇಷ್ಟ ಆಗಲ್ಲ, ಬಟ್ ಇಲ್ಲಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಫ್ರೆಶ್ ಕೈಯಲ್ಲಿ ಹ್ಯಾಂಡ್ ಮಾಡ್ತಾರೆ, ಅಂದ್ರೆ ಪ್ಯಾಕೆಟ್ ಅಲ್ಲಿ ಇರೋದಲ್ಲ, ಹ್ಯಾಂಡ್ ಮೇಡ್ ಇವೆಲ್ಲ. ಬಿಸಿ ಹೆಂಗಿದೆ ಟೇಸ್ಟ್? ಹೆಂಗಿದೆ ಹಂಗಂದ್ರೆ ಹೇಳೋ. ಫಸ್ಟ್ ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. ಲೆಟ್ಸ್ ಗೋ. ಅಷ್ಟು ದಿನ ಹಿಂಗೆ ಎತ್ತು ತಗ್ದಿ ಹಿಂಗ್ ಮಾಡಿ ಮಿಕ್ಸ್ ಮಾಡಿ ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ಕಬಾಬು ನಮ್ಗೇನೆ ತಂದಿದ್ದು. ಹ್ಯಾಂಡ್ ವಾಶ್ ಮಾಡ್ದೇನೋ? ಎಲ್ಲಿ ಮಾಡ್ದೆ? ಅಲ್ಲೇ ಮಾಡ್ದ? ಇಲ್ಲಿ ಹೋಟೆಲ್ ಮಾಡಿಲ್ವಾ? ಹತ್ರ ಇದ್ರೆ ಬಂದ್ಬಿಡ.
ಸರಿ ಬಾಯ್ ಗುರು. ಬಾಯ್. ಊಟ ಎಲ್ಲ ಮಾಡಿರಿ, ಚಿಲ್ಲಾಗಿ ಹೋಗ್ತಾ ಇದೀರಿ ಮನೆ ಕಡೆಗೆ. ಒಬ್ಬ ಫ್ರೀ ಊಟ ಏನಂದ? ಫ್ರೀ ಊಟ. ಅದು ಫ್ರೀ ಊಟನ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತೀರಿ ನಾವು. ಇವಾಗ ಹೋಗ್ತೀವಿ, ಅಲ್ಲಿ ಫ್ರೀ ಆಗಿ ತಿಂತೀವಿ. ಅಲ್ಲೂ ಫ್ರೀ ಆಗಿ ತಿಂತಾನೆ ಇವನು ಬೀರ್ಸಿಂಗು. ಅಂದ್ರೆ ಕೊಡ್ಸಿದ್ರೆ ಇವನು ತಿಂತಾನೆ. ಕೊಡ್ಸಿದ್ರೆ ಎಲ್ಲಾರು ತಿಂತಾರಪ್ಪ. ಇದೇ ಪ್ರೊಸೀಜರ್ ಇರ್ತಾರ ಹಂಗೆ. ಸೊ ಊಟ ಬೀರ್ಸಿಂಗ್ ರೇಟಿಂಗ್ ಕೊಡ ಊಟಕ್ಕೆ. ಚೆನ್ನಾಗಿತ್ತು. ಎಷ್ಟು? 10 ಔಟ್ ಆಫ್ 10. ಸೂಪರ್ ಲೈಕ್ ಆದ. ನೆನೆ ಒಂದ್ ಕಡೆ ಹೋಗಿದ್ರೆ 10 ಔಟ್ ಆಫ್ 7 ಕೊಟ್ಟೆ ನಾವು. ಅದಕ್ಕೆ ನಿನ್ಗೆ ಹೇಳು, ಈ ತರ ರಿಯಲ್ ಆಗಿ ಕೊಟ್ಬಿಡ್ಬೇಕು. ಹಾ ಏನೋ ಸುಳ್ಳು ಇದು ಕೊಡ್ಬಾರ್ದು ಕಣ. ರಿಯಲ್ ಆಗಿ 10 ಔಟ್ ಆಫ್ 10 ತಾನೆ. ಸಕ್ಕದಾಗಿತ್ತು ಟೇಸ್ಟ್ ಅದ. ಇಲ್ಲಿ ತುಂಬಾ ಇಷ್ಟ ನನಗೆ. ನಾನು ಚಿಕ್ಕವ್ರ ಕಡೆ ಬಂದ್ರೆ ಅಲ್ಲೇ ಹೋಗಿ ಊಟ ಮಾಡ್ತೀನಿ. ಗೊತ್ತಾ, ಅವ್ನ್ ಕೊಡಿಸ್ತಾ ನೋಡು. 10 ರೂಪಾಯಿ ಇಷ್ಟ ಆಯ್ತು. ಕಾಸು ಖರ್ಚಾಗಿಲ್ಲ. 0 ರೂಪೀಸ್ ಎಲ್ಲ ಮುಗ್ದೆ. ಪೆಟ್ರೋಲ್ ಇಲ್ಲಲ್ಲೋ ನಂದೇ ಎಲ್ಲ. ನೀನು ಇದು ಈಗ ಮಾತಾಡ್ತಾ ಇದೆಯಲ್ಲ, ಇದು ನಾಯ್ಸ್ ಹೆಂಗ್ ತೆಗಿತೀಯಾ? ರೋಡ್ ಹೆಂಗಿದೆಯಪ್ಪ ಸ್ವಾಮಿ. ಬೇಸಿಂಗ್ ನೀ ಚೆನ್ನಾಗಿ ಓಡಿಸಿದೆ ತಗೊಳ. ಈ ಸೆಂಟ್ರಲ್ ಹಾಕ್ಬಿಡಲೇ. ಲೇ ಬಿದೋಗ್ಬಿಟ್ರೆ ಕಷ್ಟ. ಲೇ ಅತ್ತ ಕೂಡ ಎಕ್ಸ್ಲೇಟರ್. ಅಯ್ಯೋ ಭಯ ಆಗಿತ್ತು ನನಗೆ ಗೊತ್ತಾ. ಸೀರಿಯಸ್ಲಿ ನಿಜ ನೋಡು. ಲೇ ಇಲ್ಲ ಹಳ್ಳ ಇದ್ಬಿಟ್ರೆ ಏನ್ ಮಾಡ್ತೀಯಾ? ನೋಡೋಣ, ಟ್ರೈ ಮಾಡೋಣ. ಬಿದ್ದಿದ್ರೆ ನಾನು ಬಿದ್ರೆ ಫೋನು ಹೋಗೆ, ಗಾಡಿ ಹೋಗೆ, ಎಲ್ಲ ಹೋಗಿ ಆಗ್ಬಿಡುತ್ತಲ್ಲ, ಬಟ್ಟೆ ಎಲ್ಲ ಹೋಗಿ ತಗೊಳ್ಳೋ. ಲೈಫ್ ಇದು ಜಾಸ್ತಿ ಹಳ್ಳ ಆಯ್ತು ಅನ್ಸುತ್ತೆ, ಬೇಡಲೇ. ಹಂಗೆ ಭಯವಿದೆ ತಾನೆ ಒಟ್ನಾಗೆ. ಭಯ ಅನ್ನೋದು ಇರ್ಬೇಕು ಮನ್ಸದಲ್ಲಿ. ಮನುಷ್ಯ ಅಂದ್ಮೇಲೆ ಭಯ ಇದ್ದೇ ಇರುತ್ತೆ ಬಿರ್ಸಿಂಗ್. ಭಯ ಅನ್ನೋ ವರ್ಡ್ ಅಂತ ಐತೆ ಗೊತ್ತಾ, ಪ್ರತಿಯೊಬ್ಬರಿಗೂ ಇರುತ್ತೆ. ಹೌದಾ? ವರ್ಡ್ ಇದ್ರೆ ಅದನ್ನ ಅರ್ಥನೂ ನೀನ್ ಬೇಕಂತ ಏನಕ್ಕೆ ಎತ್ಕೊಂಡು ಹೋಗ್ತೀವಿ. ಇಲ್ಲ ಆಗಲ್ಲ. ಇಲ್ಲ ಆಗುತ್ತೀರಾ? ಅಲ್ಲಿ ಎಂಟ್ರಕ್ ಬರ್ತಾ ಇಲ್ಲ ಮುಂದ್ಗಡೆಯಿಂದ. ಅವ್ರ ತರ ಕಾಪಿ ಮಾಡು ಸಾಕಷ್ಟೇ. ಅವ್ರು ಬರ್ಲಿ ಹೆಂಗ್ ಆಯ್ತಲ್ಲಪ್ಪ ಇಲ್ಲಿ. ನೀನ್ ಪಕ್ಕ ಎತ್ತಿಸ್ತೀಯ ಇಲ್ಲ. ಹುಷಾರ್ ಗುರು. ಕೆರೆ ಬರ್ರ. ಸ್ವಿಮ್ಮಿಂಗ್ ಪೂಲ್ ಮಾಡೋಣ. ಸ್ವಿಮ್ಮಿಂಗ್ ಮಾಡೋಣ ಬರ್ರ. ಬರ್ರಿ ಇಲ್ಲೇ ಬರ್ರಿ. ಎಲ್ಲ ಫ್ರೀ ಸ್ವಿಮ್ಮಿಂಗ್ ಏನಂತ ನನ್ ಮಗನಲ್ಲಿ ಕಾಲ್ವರೆಗೂ ಬಂತಲ್ಲೋ. ಕೆರೆ ನಂದು ಇದ್ರಲ್ಲೇ ಬಂದ್ ಗಾಡಿ ತೋರ್ಸು. ಸುತ್ತೇರಿಕೆ ನನ್ ಮಗನಲ್ಲಿ ಬೇಕಂದ್ರೆ ಹಳ್ಳಿಗೆ ನನ್ ಮಗ ನನ್ ಗಾಡಿಗೆ ಸ್ನಾನನೇ ಮಾಡಿಸ್ಬಿಟ್ಟಲ್ಲ. ಸುತ್ತೇರಿಕೆ ಸರಿ ಫುಲ್ ಗಲೀಜೆ ಮಾಡ್ಬಿಟ್ಟಲ್ಲ. ಇರಲ್ಲ. ಇಲ್ಲಿ ಮಡ್ರಾಗೈತು ಬಿಡ. ಬೇಗ ಬರು. ಅಯ್ಯೋ ಸ್ವಾಮಿ, ಏನ್ ನೋಡ್ಬಿಟ್ನ ಇದು. ಮಲ್ಟ್ರೆ ಆಗಿದೆ ನಲ್ಲಿ. ನೋಡದ್ ಬೇಡ ಇರ. ರಾಜು ಫೋನ್ ಮಾಡಿದಲ್ಲ. ಈ ರೋಡಲ್ಲಿ ಬೇಡಲ್ಲ ಬೇಸಿಂಗ್ಲೇ, ಗಾಡಿ ಮುಳ್ಗೋಗ್ಬಿಡುತ್ತಲೇ. ಪೆಟ್ರೋಲ್ ಕಾಸಿಲ್ಲ. ಪೆಟ್ರೋಲ್ ಕಾಸಿಲ್ಲ. ಹೆಂಗ ಹೋಗೋಣ? ನಂದು ತಾನೆ ಪೆಟ್ರೋಲ್ ನಿಂದ. ಹಿಂಗ್ ನಡಿಯಲ್ಲೇ ನೋಡಿ. ಮತ್ತೆ ಈಜೋಡಿಸ್ತಿಯಲ್ಲೇ ಗಾಡಿನಲ್ಲೇ. ತುತ್ತರಿಕೆಲೆ ಟಚ್ ಮಾಡ್ದ ಎಲ್ಲ ಕೆಳಗೆ. ಸೌಂಡ್ ಬಂದಿಲ್ವಾ ಅಲ್ಲಿ? ಅದು ಕಲ್ದು. ಮತ್ತೆ ಕಲ್ ಟಚ್ ಆಗಿಲ್ವಾ ಅಲ್ಲಿ? ಅಲ್ಲಿ ಕಲ್ ಟಚ್ ಆಗಿರೋದು. ಕಲ್ಲು ಎರಡು ಟಚ್ ಆಗಿರೋದು. ಹಂಗೆ ನೀರಿಗಿಂದ ಟಚ್ ಆಗಿ ಇದಾಗಿರೋದು. ಇಲ್ಲಿವರೆಗೂ ನೀರ್ ಬಂದ್ ನೋಡಲೆ. ಕಾಲಲ್ಲೆಲ್ಲ ನೀರ್ ಬಂತ್ಲೆ. ತುತ್ತರಿಕೆಲೆ ಹಿಂಗೆ ಎತ್ಕೊಳ್ಳೋ. ನಾನೇನ್ ಮಾಡಿದೆ? ನನ್ಗೆ ಲೇಲಿಲ್ಲ ಅಂದ್ರೆ ಒಟ್ನಾಗೆ ಗಲೀಜಲ್ಲೇ ಓಡಾಡ್ತೇನೆ ನೀನ್ ನನ್ಗೆ. ತೋತೇರಿಕೆ ಬಿಲ್ಸಿಂಗ್ಲೇ. ಇಲ್ಲಿ ಬಾರಲ್ಲೇ ಪೆಟ್ರೋಲ್ ಉಳಿತದ. ಅದೇನು ನೀರ್ ಹೋದ್ರೆ ಎಲ್ಲ ಈ ಗಾಡಿ ಇಂತ ರೋಡಲ್ಲಿ ನೋಡಿದ್ಬಿಟ್ಟು ಪೆಟ್ರೋಲ್ ಉಳಿಸೋಣ ಅಂತಲೇ. BS6 ಎಲ್ಲ ಏನಾಗಲ್ಲಪ್ಪ ಹಂಗಂತ್ಯಾ? ಎಲ್ಲ ಪ್ಯಾಕಿಂಗ್ ಕರೆಕ್ಟ್ ಆಗಿ. ಎಲ್ಲಂತೆ ಅವ್ರ ಮನೆ? ಸೊ ಇವಾಗ ಒಬ್ರು ನಮ್ಮ ಡೈರೆಕ್ಟರ್ ಮನೆಗೆ ಹೋಗ್ತಾ ಇದೀರಿ. ಅವರೇ ನಮ್ಗೆ ಡೈರೆಕ್ಟರ್ ಮಾಡೋದು, ಅವರೇ ಡೈರೆಕ್ಷನ್ಸ್ ಎಲ್ಲ ಕೊಡೋದು. ಅವರೊಬ್ಬ ಡೈರೆಕ್ಟರ್ ಆಗ್ಬೇಕಂತ ಆಸೆ, ಬಟ್ ಇನ್ನ ಆಗಿಲ್ಲ ಅವರು. ಯಾವಾಗ ಆಗ್ತಾರ ಅವರು ಡೈರೆಕ್ಟರ್? ಆಗ್ತಾನೆ. ಡೈರೆಕ್ಟರ್ ಆಗೋದಂದ್ರೆ ಹಂಗೆ ಆಗ್ಬಿಡಲ್ಲ. ಅದ್ರಲ್ಲಿ 60 ವರ್ಷನೂ ಆಗ್ಬೋದು, 70 ವರ್ಷನೂ ಆಗ್ಬೋದು. ಅವಾಗ ಆಗ್ತಾನ ಅವನು. ಯಾವಾಗ ಆಗ್ತಾನೆ? ಆಗ್ಲಿ, ಯಾವಾಗಾದ್ರೂ ಖುಷಿನೇ. ಸೊ ಬನ್ನಿ ಅವ್ರ ಮನೆ ಕಡೆ ಹೋಗೋಣ. ಅವ್ರು ಹೇಗೆ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಸೊ ನೋಡೋಣ ಬನ್ನಿ. ಲೆಟ್ಸ್ ಗೋ. ಡೈರೆಕ್ಟರ್ ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಿ ಅಣ್ಣ. ಆರಾಮಣ್ಣ? ಎಲ್ಲಿ ಮನೆ ಅದ್ ನಿಮ್ದು? ಮರ್ತ್ಬಿಟ್ಟೆ ಅಣ್ಣ. ನಾನು ಎಷ್ಟೋ ವರ್ಷ ಆಯ್ತು ಅಣ್ಣ. ನಾವು ಕುಡಿಯಲ್ಲ ಅಣ್ಣ. ಇಲ್ಲಿ ನೋಡಲ್ಲಿ ಅದ್ ನಮ್ಮನೇಲಿ ಬೇಜಾನಿದೆ. ನನಗ್ ಬೇಡ. ಮತ್ತೆ ಅಣ್ಣ ಆರಾಮಣ್ಣ. ಮತ್ತೆ ಹೆಂಗಣ್ಣ ವಿಡಿಯೋ ಶೂಟ್ ಎಲ್ಲ ಏನ್ ಮಾಡ್ತಾ ಇದೀರಾ?
ಏನ್ ಮಾಮೂಲಿ ನಡೀತೈತಪ್ಪ, ಸಾಂಗ್ ನಡೀತಾ ಮೂವಿ ನಡೆಸ್ತಾ ಇದ್ದೇವೆ. ಯಾರಾದ್ರೂ ಕ್ಯಾಮರಾಮನ್ ಇದ್ರೆ ಹೇಳು. ಕ್ಯಾಮ್ರಾಮನ್ ಇದಾರಲ್ಲ ಇವನೇ ಬಿರ್ಸಿಂಗ್, ಅವನು ಕ್ಯಾಮರಾ ಇರ್ಬೇಕಲ್ಲ. ಕ್ಯಾಮ್ರಾ ಇದೆಯಲ್ಲ. ಏನು 1 2 3 4 ಎಲ್ಲಿ ಇವರು ಕ್ಯಾಮ್ರಾಗಳು? ಫೋನ್ ಏನೇನ್ ಮಾಡಿದೀರಾ? ಕೀಳಕ್ ಹೋಗ್ತಾ ಇದ್ರಿ, ಹೆಂಗ್ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಚೇಪೆಕಾಯಿ ಕೀಳಕ್ ಹೋಗ್ತಾ ಬಿರ್ಸಿಂಗ್. ಇಲ್ಲೂ ತಿಂತೀಯ, ನಮ್ಮ ಮನೇಲೂ ತಿಂತೀಯ ಚೇಪೆಕಾಯಿ? ಎಲ್ಲಿ ಗುರು? ಕಾಳಲ್ಲೇ ಹೋಗ್ಬೇಕಾ? ಹಿಂಗೆ ಹಿಂಗಿಲ್ಲ, ಇಲ್ಲಿ ದಾರಿ ಇದೆ ಇದು ಗುರು. ಎಲ್ಲಿ ಗುರು ಚೇಪೆಕಾಯಿ? ಇದಾ? ಇಷ್ಟೇ ಎಷ್ಟಿದೆ ಅಲ್ಲ ಗುರು ಗಿಡ? ಈ ಗಿಡದಲ್ಲಿ ಏನೋ ಮಸ್ತಾಗ ಹಣ್ಣಾಗುತ್ತಾ? ಚಿಕ್ಕದು ತೋರ್ಸಿ, ಹೆಂಗಿದೆ, ಹೆಂಗ ಹಣ್ಣಾಗಿದೆ ಹೇಳಿ ಹೇಳಿ ಹೇಳಿ. ಅಲ್ಲಿ ಹೇಳಿ ಬಿರ್ಸಿಂಗ್. ಬದ್ನೆಕಾಯಿ ಎಲ್ಲಿದೆ? ಇಲ್ಲೇ ಇದೆ ನೋಡದೆ. ಇಲ್ಲಿ ಎತ್ತನೋ, ಇಲ್ಲೆತ್ತೋ, ಅಲ್ಲೇ ಹಿಂಗಿಲ್ಲ. ಸಕ್ಕದ ಹಣ್ಣಾಗಿದೆ ಅಲ್ಲ ಗುರು, ಇಷ್ಟೇ ಇಷ್ಟಿಗೆ. ಎಲ್ಲಿ ಗುರು? ಇದನ್ನ ನೋಡಿ, ಹಿಂಗೆ ತಿಂದಿ ನಾನು. ಬಿರ್ಸಿಂಗ್ ಹಿಂಗೆ ಕ್ಲೀನ್ ಕ್ಲೀನ್ ಏನ್ ಮಾಡೋದು ನೋಡು, ಇದೆ ಫ್ರೆಶ್ ಬದ್ನೆಕಾಯಿ ಅಂದ್ರೆ. ಆಯ್ತಪ್ಪ ತಿನ್ನಪ್ಪ. ಇದು ಚೇಪೆಕಾಯಿ. ಹಾ ತಿನ್ನ. ಹಾ ಸಕ್ಕದ ಇದೆಯಲ್ಲ, ತಿಂದ್ರೆ ಚೆನ್ನಾಗಿರುತ್ತಲ್ಲ, ಸುಮ್ನೆ ನೋಡಿದ್ರೆ ಚೆನ್ನಾಗಿರುತ್ತೆ. ಸಕ್ಕದ ಸೀರಿಯಸ್. ಹಪ್ಪಳ ತರ ತಿನ್ನಂಗೆ ಇದು. ಲೇ ನೀನ್ ತಿನ್ನಕ್ ಬರಲ್ಲ ಬಿಡಲ್ಲ ಬಿರೋಳೆ. ನಾನು ಫಸ್ಟ್ ವೇಸ್ಟ್ ಬಿಸ. ಜೀವನದಲ್ಲಿ ಯಾವತ್ತಾದ್ರೂ ತಿಂದಿದ್ದೆ ಅಂತದ್ ನೀನು? ನೀನ್ ಜಲಮ್ದನ್ ತಿನ್ನರಲ್ಲ ನೀನು. ಹಣ್ಣಾಗುತ್ತೆ ಅಂತ ಗೊತ್ತೇ ಆಗಿಲ್ಲ ಆಚೆ ನೋಡಕ್ಕೆ. ಹಣ್ಣು ತರನೇ ಇಲ್ಲ ನೋಡು, ಇದು ಕಿತ್ತಕ್ ಬಂದ್ರೆ ಮನೆಗೆ ಈ ತರ ಸೊಳ್ಳೆಗಳು ಕಚ್ಚುತ್ತವೆ. ಲೇ ನಿನ್ನನ್ನು ಕಚ್ಚತೆ ಬಿಡಲ್ಲ. ನೀನ್ ಸೊಳ್ಳೆನೂ ಕಚ್ಚತೆ, ಹಂದಿನೂ ಕಚ್ಚತೆ, ನಾಯಿನೂ ಕಚ್ಚತೆ. ಹಿಂದ್ಗಡೆ ಸ್ಟಿಕ್ಕರ್. ಹಾ ಏನೋ ಬಿರೋ ಹಿಂದ್ಗಡೆ ಸ್ಟಿಕ್ಕರ್ ಹಾಕಿದ್ ನೋಡ್ಸ. ಬಿರೋ ನೋಡ್ಸ ಹಿಂದ್ಗಡೆ ಏನೋ ಸ್ಟಿಕ್ಕರ್ ಅದು. ಅನ್ನಿ ಕಿಂಕಿಂದ ಉಂಡೆ ಸಾಗುರು ಸಕ್ಕದ ಇದೆ. ಟೇಸ್ಟ್ ಪಿಂಕೇ ಬ್ರೋ, ಎಲ್ಲ ಸಕ್ಕದ ಪಿಂಕ್ ಇದೆಯಲ್ಲ. ಇಷ್ಟು ಪಿಂಕ್ ಚೇಪೆಕಾಯಿ ಯಾರಾದ್ರು ನೋಡಿದ್ರ ಯೋಗರು? ನೀನ್ ನೋಡಿದ್ಯಾನ ಯೋಗರು? ನಾನು ನೋಡೇ ಇಲ್ಲಪ್ಪ. ನೀನು? ಥೈಲ್ಯಾಂಡ್ ತಲಿನೋದು. ಥೈಲ್ಯಾಂಡ್ ತಲೆ. ಥೈಲ್ಯಾಂಡ್ ತಲೆ ಇದು ಸೇಪೆಕಾಯಿ. ತಲೆ ತಲಿ ಥೈಲ್ಯಾಂಡ್ ತಲಿ. ನನ್ ತಲೆ ತರ ಕಾಣ್ತೈತೆ. ಆದ್ರೆ ನಿನಗೆ ಹಂಗೆ ಕಾಣಿಸೋದು ಬಿಡ, ನೀನ್ ಲಫ್ಡ ನನ್ ಮಗಲೇ. ವಿಡಿಯೋ ಮಾಡಂದ್ರೆ ಬರೀ ನಂದೊಬ್ಬಂದೇ. ಹಾ ನೀವೇ ಫೇಮಸ್ ಆಗೋದು ಬೇಗ. ಎಷ್ಟು ತಿಂತೀಯಲ್ಲ? ಸಾಕ್ ಬಾರಲೇ ಬಿರಲೇ. 1 2 ಸಾಕ್ಬೇಕು ಅಷ್ಟೇ. ರೇ ಅದು ನೇಚರ್, ಅದು ನ್ಯಾಚುರಲ್ ಆಗಿರ್ತದೆ. ನೇಚರಲ್ ಸಿಗೋದು ನ್ಯಾಚುರಲ್ ಆಗಿರ್ತದೆ. ಲೇ ಅವೇನಿಲ್ಲ, ನೇಚರಲ್ ಸಿಗೋದು ನ್ಯಾಚುರಲ್ ಆಗಿರುತ್ತೆ ಬಾ. ಅವೆಲ್ಲ ಬೇಡ ಬಿರು, ನೇಚರಲ್ ಸಿಗೋದು ನ್ಯಾಚುರಲ್ ಆಗಿರುತ್ತೆ ಬಾ. ಇದು ಕ್ಯಾರೆಟ್. ಹಾ ತಿನ್ನೋ ನೀನು. ನಾನಲ್ಲ, ನೀನಲ್ಲ. ಸಿಕ್ಕಮ್ಮ ಏನೋ ಕಿತ್ಕೊಂಡಲ್ಲ. ಮಳೆ ಬರ್ತೈತೆ. ಬರೋ ಬಂದೆ. ಇಲ್ಲ ಕಿತ್ತಿದೆ. ಎಲ್ಲ ಕಿತ್ಕೊಂಡ್ರೆ ಮತ್ತೆ ಮಳೆ ಬರಂಗಾಯ್ತಲ್ಲ ಬಿರ್ಸಿಂಗ್. ಬರ್ಲಿ ರೇ, ಮಳೆ ಬರ್ತಾ ಇದೆಯಲ್ಲ ಬಿರ್ಗನ್. ಗುರು ಸ್ಕ್ರಿಪ್ಟ್ ತೋರ್ಸು ಗುರು. ನಾ ಹೇಳಿಲ್ಲ, ಎಲ್ಲೋದ್ರು ಲಾಸ್ ಇಲ್ಲ ನಮ್ಗೆ. ಇಷ್ಟಪ್ಪ ಚೇಪೆಕಾಯಿ 20-30 ರೂಪಾಯಿ ಸೇಲ್ ಮಾಡ್ತಾರೆ. ಎಷ್ಟೆಷ್ಟು ಬಿಟ್ಟಿದ್ದೀವಿ ಆಲ್ರೆಡಿ 2-3 ತಿನ್ಬಿಟ್ಟಿದೀನಿ. ನಿಂಗೆ ಎಲ್ಲೂ ಅದ್ರ ಲಾಸ್ ಇಲ್ಲಲ್ಲ. ಈ ತರ ಬರ್ತಿದ್ಯಲ್ಲ. ನಾನು ಆನ್ ಮಾಡ್ಬಿಟ್ಟೆ. ಇಲ್ಲಿ ಪರವಾಗಿಲ್ಲ ಬಿಡು. ವೈಡ್ ಆಂಗಲ್ ನಾರ್ಮಲ್? ವೈಡಲ್ಲ ತೆಗಿ. ತಗೋರಿ. ಚೆನ್ನಾಗಿ ಬರ್ತೈತೆ ನೋಡ್ರ. ಸುಮ್ಮನೆ ಎರಡರಲ್ಲಿ ಇಡಿ ಗುರು. ಎರಡರಲ್ಲಿ ಹೆಂಗೋ ಇಡೋದು? ಇದನ್ನ ಪ್ಲೇ ಮಾಡ್ಬಿಡು. ಚೆನ್ನಾಗಿ ಬರ್ತೈತೆ ನೋಡು. ನಂದು ಚೆನ್ನಾಗಿ ಬರ್ತೈತೆ. ಸರಿ ಬರೋಣ ರಾಜು. ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ ರಾಜು? ಅವಂದ್ರಲ್ಲಿ ಬಿಡು, ಅವಂದ್ರಲ್ಲಿ ಇಡೀಲಿ. ನಾನು ಶಾಕ್ ಆಗ್ತೀನಿ ನೋಡು, ಹಿಂಗೆ ಶಾಕ್ ಆಗ್ತೀನ. ಅವಾಗ ಬಂದ್ಬಿಟ್ಟು ಮುಖ ಹತ್ರ ಬಂದ್ಬಿಟ್ಟು ಹಿಂಗ್ 3-4 ಸಲ ಝೂಮ್ ಮಾಡ್ಬೇಕು ಮುಖನ. ಇದು ಕಾಣ್ಬೇಕು. ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆಯಾ? ಅದಾಗ್ಲಿ ಹೈಲೈಟ್ ಮಾಡ್ಕೊತೀನಿ. ನೋಡ್ಲಿ ಹಿಂಗ್ ಬರ್ಬೇಕು ಕ್ಯಾಮ್ರಾ, ಹಿಂಗ್ ಅಂತ ತೋರಿಸ್ತೀನಿ. ಅಲ್ಲಿ ಗೊತ್ತಿಡ ಹಿಂಗ್ ಬಂದು ಗೊತ್ತು ಬಿಡು. ಅಲ್ಲೇ ನೀನ್ ತಗಡು ತರ ಆಡ್ ಮಾಡ್ಬೇಡ. ಈ ಕಡೆಯಿಂದ ಬರ್ಲ, ಈ ಕಡೆಯಿಂದ ಬರ್ಲ. ಕಾಣಲ್ಲ. ಕಂಟೆಂಟ್ ನೋಡಿದ್ರು ನೀನೇ ಸಾಕಾಗ್ತೀಯ. ನೀನೇ ಅಲ್ಲೇ ಇರು. ಸರಿ ಬರೋಣ ಅಂತ ಹೇಳ. ಸರಿ ರಾಜು ಬರೋಣ. ಓಕೆ ಮಗ. ಸರಿ, ನಾನು ಬೇಸಿಂಗ್ ಈರುಳ್ಳಿ ಎಲ್ಲ ತಗೊಂಡು ಅವ್ರ ಮನೆಗೋಸ್ಕರ ತಗೊಂಬಂದ. ಮನೆ ಹತ್ರ ಇಟ್ಬಿಟ್ಟು ಹಾಗೆ ಡೈರೆಕ್ಟ್ ನಾನು ಮನೆ ಹತ್ರ ಹೋಗ್ತೀನಿ. ಕಾರ್ ಕೊಡ್ಬೇಕ್ಲೇ, ಓಡ್ಸಕ್ಲೇ ಕ್ಯೂಟು ಎಲ್ಲ ಚುಚ್ತೀನಿ ನಿನಗೆ ಹಿಡ್ಕೊಂಡು. ನೋಡು ಮಾತಾಡ್ತೇನಲ್ಲ ಕಾರ್ ಅಂದು ಕ್ಯೂಟ್ ಅಂದಿ ಶೇಷ. ನಾನೇ ಬೇಸಿಂಗ್ದು ಕ್ಯೂಟು ನೋಡೋಣ ಓಡ್ಸೋಣ ಹೆಂಗಿದೆ ಅಂತ. ಬೇಸಿಂಗ್ ಓಡಿಸ್ತಿಲ್ಲ, ಅವ್ನಿಗೆ ಹೇಳೋದು ಬೇಡ, ನಾನೇ ಹೊಡಿಸ್ತೀನಿ ಅಲ್ವಾ.
ಸೀಟ್ ಏನೋ ಮಾಡಿದಾನೆ ಅಂತಿದ್ದ, ಮಸ್ತಾಗಿ ಮಾಡಿದಾನೆ ಅಂತಿದ್ದ. ಬನ್ನಿ ನೋಡೋಣ. ಈ ಸಕ್ಕದ ಮಾಡಿದಾನಲ್ಲ ಗುರು ಸೀಟು, ಮಸ್ತಾಗಿ ಮಲ್ಕೊಂಬೋದು ಅನ್ಸುತ್ತೆ ಅವನು. ಹಿಂಗೆ ಎತ್ಬಿಟ್ಟು ಇಲ್ಲೆಲ್ಲ ಲಾಕ್ ಮಾಡಕ್ ಹೇಳಿದ. ನಾನು ಒಂದು ವಿಡಿಯೋ ನೋಡಿದ್ದೆ, ಹಿಂಗೆ ಕುತ್ಕೊಂಡಿದ್ದೆ, ಬಟ್ ಹಿಂಗೂ ಮಲ್ಕೊಂಬೋದಂತೆ. ಕುತ್ಕೊಂಡು ನೋಡೋಣ ಇರ್ಬಿಟ್ಟು ಹೆಂಗಿದೆ ಕಂಫರ್ಟೇಬಲ್ ಅಂದ್ಬಿಟ್ಟು. ಹಿಂಗೆ ಮಲ್ಕೊಂಡು ಸೀರಿಯಸ್ಲಿ ಮಸ್ತ್ ಕಾರಲ್ಲಿ ಮಲ್ಕೊಂಡಂಗೆ ಫೀಲ್ ಆಗ್ತಿದೆ ಬ್ರೋ. ದಿಮ್ ಎಲ್ಲ ಇದೆ, ಸಕ್ಕದ ಇದೆಯಲ್ಲ. ಬಿರ್ಸಿಂಗ್ ಎಷ್ಟು ಕೊಟ್ಟ ಇದಕ್ಕೆಲ್ಲ ರೆಡಿ ಮಾಡ್ಸೋದಕ್ಕೆ? ಇದೆಯಲ್ಲ ಎಷ್ಟು ಬಿರ್ಸಿಂಗ್, ಇದಕ್ಕೆಲ್ಲ ಎಷ್ಟು ಪೇ ಮಾಡಿದೆ ರೆಡಿ ಮಾಡ್ಸಕ್ಕೆ? ಎಲ್ಲ ನಾನು ಅಮೌಂಟ್ ಹೇಳಕ್ಕಾಗಲ್ಲ, ಅಮೌಂಟ್ ಹೇಳ್ಬೇಡ ಅಂತಂದ್ರು ಅದಕ್ಕೆ. ಹೌದಾ? ಬಟ್ ಯಾಕಂದ್ರೆ ಅವರು ನನ್ ಕಡೆಯಿಂದ ಬಜೆಟ್ ಫ್ರೆಂಡ್ಲಿನ ಇದು? ಹೆಂಗಿದೆ ಮಲ್ಕೊಳಕ್ಕೆ? ಸೂಪರ್ ಕಂಫರ್ಟೇಬಲ್ ಇದೆ ಸೀರಿಯಸ್ಲಿ. ಇವಾಗ ನೋಡೋ ನೈಟ್ ಎಲ್ಲ ನೀನು ಕೆಲಸ ಮಾಡ್ತೀಯ ಅನ್ಕೋ, ಮಲ್ಕೊಳಕ್ ಮಸ್ತಾಗಿ ಮಲ್ಕೊಬಹುದು. ಅಂದ್ರೆ ಕಾಲು ಕೂಡ ಫುಲ್ ಸ್ಟ್ರೈಟ್ ಮಾಡ್ಬೋದ್ಲಿ. ಸ್ಟ್ರೈಟ್ ಮಾಡ್ತೀಯ ಕಾಲಲ್ಲಿ? ತೋರಿಸ್ತೀನಿ ತಡಿ. ಸಾಕೆ ಆಗೋಗ್ತೀವಿ ಕಣಲ್ಲಿ. ಇದು ಮುಂದೆಯಿಂದ ಕಾಣುತ್ತಾ ನೋಡ್ತೀನಿ. ಇದು ಕಾಣುತ್ತೆ? ಕಾಣಲ್ಲ ಅಲ್ಲ ಕರೆಕ್ಟ್ ಇಲ್ಲ. ಫುಲ್ ನೈಟ್ ಎಲ್ಲ ಮಲ್ಕೊಬಹುದು ನೀನು. ನೋಡಲ್ಲ ಕಾಲ್ ನೋಡು ಇಲ್ಲಿ. ಓಕೆ, ಅಲ್ಲಿ ಇಕ್ಕೊಳಕ್ ಜಾಗ ಇದೆ. ನಿದ್ದೆ ಬರುತ್ತಾ ಕರೆಕ್ಟ್ಗೆ? ಇಲ್ಲಿ ಇದು ಓಪನ್ ಮಾಡು, ಇಲ್ಲಿಂದ ಕಾಣುತ್ತೀರಾ ನೋಡಿ. ಈ ತರ ಎಲ್ಲ ಮಲ್ಕೊಬಹುದು ನೀನು ಕ್ಯೂಟ್ ಅಲ್ಲೇ. ನನ್ ಪ್ರಕಾರ ಫಸ್ಟ್ ನೀನೊಬ್ನೇ ಅನ್ಸುತ್ತೆ ಇವಾಗವರೆಗೂ ಮಾಡ್ಸಿರೋದು ಈ ತರ. ಏನಂತೀಯ? ಇಲ್ಲ, ನಾನಂತೂ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೋಡಿಲ್ಲ. ಹಾ, ಕಾರ್ ಸೀಟ್ ಹಾಕ್ಸ್ಕೊಂಡವ್ರೆ. ಇದೇ ಸೀಟ್ ನ ಆಲ್ಟ್ರೇಷನ್ ಮಾಡೋಣ ಅನ್ಕೊಂಡೆ. ಕಾರ್ ಸೀಟ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ, ಅದು ಸ್ವಲ್ಪ ದೊಡ್ಡದು ಚಿಕ್ಕದಾಗ್ಬಿಡುತ್ತೆ. ಇದಾದ್ರೆ ಇದೇ ಸೀಟ್ ಅಲ್ಲೇ ಮೇಂಟೈನ್ ಆಯ್ತಲ್ಲ, ಪರವಾಗಿಲ್ಲ, ಸಕ್ಕದಾಗಿದೆಯಲ್ಲ, ಚೆನ್ನಾಗಿದೆಯಲ್ಲ. ಒಟ್ನಾಗ ಬಜೆಟ್ ಫ್ರೆಂಡ್ಲಿ ತಾನೆ? ಬಜೆಟ್ ಫ್ರೆಂಡ್ಲಿ ಅಂದ್ರೆ ಓಕೆ. ಅಂದ್ರೆ ಕೆಲ್ಸನೂ ಜಾಸ್ತಿ ಹಿಡಿಯಲ್ಲ ಇದು, ಲೇಟ್ ಆಗುತ್ತೆ. ಏನ್ ಕೆಲ್ಸನಾ? ಓಕೆ, ವರ್ಕ್ ಟೈಮ್ ಬೇಗನೆ ಮುಗ್ದ್ಬಿಡ್ತು. ಒಂದ್ ಹಾಫ್ ಅನ್ ಅವರ್ ಕೆಲಸ ಮುಗಿಸ್, ಹಾಫ್ ಅನ್ ಅವರ್ 1 ಅವರ್ ಅಲ್ಲಿ. ಅಂದ್ರೆ ಅದೇ ನಾವು ಗೊತ್ತಿರೋ ಅಂಗಡಿಗೆ ಹೋದ್ರೇನೆ ಬೇಗ ಮುಗಿಯೋದು. ಯಾಕಂದ್ರೆ ಅವ್ರು ಈಗ ತಿಳ್ಕೊಬಿಟ್ಟವ್ರೆ. ಒಂಥರ ಐಡಿಯಾ ಇಬ್ರು ಸೇರ್ ಮಾಡಿರೋದು. ಅದೇ ಗೊತ್ತಿರೋ ಅಂಗಡಿನ ಏನವ್ರು ಪರಿಚಯ. ಅವ್ನು ನಮ್ಮ ಸಲ್ಮಾನ್ ಇದನ್ ಗೊತ್ತಾ? ಅವ್ನು ಚೋಟು ಸಲ್ಮಾನ್, ಇದೇ ತರ ಚೋಟ ಇಟ್ಕೊಂಡಿದ್ದಾನಲ್ಲ ಅವನಿಂದ. ಓಕೆ, ಚೋಟಾ ಸಲ್ಮಾನ್ ಇಂದ ಗೊತ್ತಾಗಿದ್ದು. ಮತ್ತೆ ಮಳೆ ಬರೋ ಸ್ಟಾರ್ಟ್ ಆಗ್ತಿದೆ. ಬೇಸಿಗೆ ಮಳೆ ಬಂದ್ರೆ ಒಳ್ಳೆ ದುಡಿಮೆ ಮಾಡ್ತೀನಿ ಅನ್ಸುತ್ತಲೇ ನಿನ್ಲೆ. 20 ರೂಪಾಯಿ ಇದು ಈಗ ಮನ್ಕೊಂಡಿದೆ ತಾನೆ. ಸಡನ್ ಆಗಿ ಬಾಡಿಗೆ ಬಂತಂದ್ರೆ ಇದು ಮಾಡು, ಏನೋ ಇದು ರನ್ನಿಂಗ್ ಇದೆಯಾ ನೋಡಿಲ್ಲಿ. ಸಡನ್ ಆಗಿ ಹಿಂಗ್ ಮಾಡ್ಬೇಕಂತಂದ್ರೆ ಗೊತ್ತಾಯ್ತು, ಹಂಗ್ ಮಾಡಿ ಲಾಕ್ ಮಾಡೋದು. ನೀನ್ ನೋಡಿದ್ದೆ ನಾನು ವಿಡಿಯೋದಲ್ಲಿ. ಹೌದು, ತುಂಬಾ ಈಸಿನೂ ಇದೆ. ಬಟ್ ಇದು ಬಿಟ್ಟು ಬೇರೆ ಏನಾದ್ರು ಡಿಫ್ರೆಂಟ್ ಏನಾದ್ರು ಇರ್ತಾ ಬೇಸಿಂಗ್ ಮಾಡಕ್ಕೆ? ನನಗೆ ಅರ್ಜೆಂಟ್ ಅಲ್ಲಿ ಅದೇ ಕಣ ಇದಾಗಿದ್ದು ಬೆಸ್ಟ್ ಅನ್ಸ್ತಾ? ಬಟ್ ಚೆನ್ನಾಗಿದೆ ಬೇಸಿಂಗ್, ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು. ನಾನು ನಿಂದು ವಿಡಿಯೋ ನೋಡಿದ್ದೆ ನಾನು, ನಿಜ ಮಾಡಿಸಿದಾನ ಅಂತ ನಾನು ಶಾಕ್ ಆದೆ ಒಂದ್ಸಲ. ಈ ಕ್ಯೂಟಲ್ಲಿ ಹಿಂಗೂ ಮಾಡಿಸ್ಬೋದಂತ ನಾನು ಅನ್ಕೊಂಡಿದ್ದಿಲ್ಲ ಈ ತರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು. ಇವಾಗ ಇಲ್ಲಿ ಬಂದ್ಮೇಲೆ ಕಣ್ಣಾರೆ ನೋಡಿದ್ಮೇಲೆ ನಂಗೆ ಸೀರಿಯಸ್ಲಿ ತುಂಬಾ ಇಷ್ಟ ಆಯ್ತು ನನಗೆ. ಸೀರಿಯಸ್ಲಿ ಯಾವಾಗ ತಗೊಂತೀಯಾ? ತಗೊಂತಿಲ್ಲ, ಸ್ವಲ್ಪ ಇದಾಗ್ಲಿ ಟೈಮ್. ಓಕೆ, ಕ್ಲಚ್ ಜಾಸ್ತಿ ಮೇಂಟೈನ್ ಮಾಡ್ಬೇಕು. ನಾನು ಎಷ್ಟು ಬಿತ್ತು ಕ್ಯಾನ್ಸಲ್ ಮಾಡು. ಸರಿ, ಬಾಯ್. ಲೇ